ಮಹಾಗೌರಿಯೇ ನಮಃ. ನವದುರ್ಗೆಯರಲ್ಲಿ ಮಹಾಗೌರಿಯು 8ನೇ ದೇವಿಯು. ಮಹಾಗೌರಿ ಎಂದರೆ ಸೌಂದರ್ಯ ಮತ್ತು ಪರಿಶುದ್ಧತೆಯ ದೇವಿ. ಗೌರಿಯು ಸಾಮಾನ್ಯವಾಗಿ ಬಿಳಿಯ ಗೂಳಿಯ ಮೇಲೆ ಸವಾರಿ ಮಾಡುತ್ತಿರುತ್ತಾಳೆ. ಅವಳು ಸಹ ಶ್ವೇತವರ್ಣದಲ್ಲಿರುತ್ತಾಳೆ. ಅವಳು 4 ಕೈಗಳನ್ನು ಹೊಂದಿದ್ದು, ಬಲಗೈಯಲ್ಲಿ ತ್ರಿಶೂಲವನ್ನು, ಎಡಗೈಯಲ್ಲಿ ಡಮರುಗವನ್ನು ಹೊಂದಿದ್ದು, ಇನ್ನೆರಡು ಕೈಗಳು ಒಂದು ಅಭಯ ಮುದ್ರೆಯನ್ನು, ಇನ್ನೊಂದು ಜಪಮಾಲೆಯನ್ನು ಹಿಡಿದಿರುತ್ತದೆ. ಮಹಾಗೌರಿಯ ಕುರಿತಾದ ಇರುವ ದಂತಕಥೆಯನ್ನು ನೋಡೋಣ. ಶಿವಪುರಾಣದ ದಂತಕಥೆಯ ಪ್ರಕಾರ ಅಸುರರಾದ ಶುಂಭ ನಿಶುಂಭರು ಪಾರ್ವತಿಯು ಕನ್ಯೆ ಹಾಗೂ ಅವಿವಾಹಿತ ರೂಪದಲ್ಲಿದ್ದು, ಶ್ವೇತವರ್ಣದಲ್ಲಿ ಸುಂದರವಾಗಿರುವಂತಹ ಸ್ಥಿತಿಯಲ್ಲಿದ್ದಾಗ ಮಾತ್ರ ಅವರನ್ನು ಕೊಲ್ಲಬಹುದೆಂದು ಬ್ರಹ್ಮದೇವನ ಬಳಿ ವರವನ್ನು ಪಡೆದಿರುತ್ತಾರೆ. ಆದ್ದರಿಂದ ಶಿವನು ಉದ್ದೇಶಪೂರ್ವಕವಾಗಿ ಪಾರ್ವತಿಯನ್ನು ಕಾಳಿ ಎಂದು ಪದೇ ಪದೇ ಕರೆದು ಅವಳನ್ನು ಕೋಪಗೊಳಿಸಿದನು. ಹೀಗಾಗಿ ಪಾರ್ವತಿಯು ಸುಂದರವಾದ ಮೈಬಣ್ಣವನ್ನು ಪಡೆಯಲು ಬ್ರಹ್ಮನ ಕುರಿತು ಕಠಿಣ ತಪಸ್ಸನ್ನು ಮಾಡಿದಳು. ಕಠಿಣ ತಪಸ್ಸಿನ ನಂತರ ಪ್ರತ್ಯಕ್ಷನಾದ ಬ್ರಹ್ಮದೇವನು ಅವನು ಪಾರ್ವತಿಗೆ ವರ ನೀಡಲು ಅಸಮರ್ಥನಾಗಿರುವುದನ್ನು ತಿಳಿಸಿ ಪಾರ್ವತಿ ದೇವಿಗೆ ತಪಸ್ಸನ್ನು ನಿಲ್ಲಿಸಿ ಶುಂಭ ನಿಶುಂಭರನ್ನು ಸಂಹಾರ ಮಾಡುವಂತೆ ಸೂಚಿಸಿದನು. ಇದನ್ನು ಒಪ್ಪಿದ ಪಾರ್ವತಿಯು ಹಿಮಾಲಯದ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋದಳು. ಪಾರ್ವತಿಯು ಹಿಮಾಲಯದ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಂತೆಯೇ ಅವಳ ಕಪ್ಪು ಚರ್ಮವು ಸಂಪೂರ್ಣವಾಗಿ ಹೋಗಿ ಬಿಳಿಯ ವಸ್ತ್ರ ಹಾಗೂ ಬಿಳಿ ಬಣ್ಣಗಳಿಂದ ತುಂಬಿ ಶ್ವೇತವರ್ಣದ ಶುಭ್ರ ಸುಂದರ ಮೂರ್ತಿಯಾಗಿ ಹೊಳೆದಳು. ನಂತರ ಅವಳು ಹಿಮಾಲಯದ ತಟದಲ್ಲಿ ಶುಂಭ ನಿಶುಂಭರ ಸಂಹಾರಕ್ಕಾಗಿ ಪ್ರಾರ್ಥಿಸುತ್ತಿದ್ದ ದೇವರ ಬಳಿ ಕಾಣಿಸಿಕೊಂಡಳು. ಆತಂಕಗೊಂಡಿದ್ದ ದೇವತೆಗಳನ್ನು ಶಾಂತಗೊಳಿಸಿ ಪಾರ್ವತಿ ದೇವಿಯು ಕೌಶಿಕಿಯಾಗಿ ಬದಲಾಗಿ ಶುಂಭ ನಿಶುಂಭರನ್ನು ಕೊಂದಳು. ಈ ಮಹಾ ಸಂಹಾರದ ನಂತರ ಮತ್ತೆ ಅವಳು ಮಹಾಗೌರಿಯ ರೂಪವನ್ನು ತಾಳಿದಳು. ಹೀಗೆ ಅವರಿಬ್ಬರನ್ನು ಸಂಹಾರ ಮಾಡಿದ ನಂತರ ಪಾರ್ವತಿ ದೇವಿಯು ಎತ್ತಿನ ಬೆನ್ನಿನ ಮೇಲೆ ಕುಳಿತು ಕೈಲಾಸಕ್ಕೆ ಹಿಂದಿರುಗಿದಳು. ಕೈಲಾಸದಲ್ಲಿ ಅವಳಿಗಾಗಿ ಕಾಯುತ್ತಿದ್ದ ಶಿವನನ್ನು ಮತ್ತೆ ಕೂಡಿಕೊಂಡಳು. ಮಹಾಗೌರಿಯು ಸೌಂದರ್ಯ ಮತ್ತು ನ್ಯಾಯದ ಸಂಕೇತ. ಗೌರಿ ಹೆಸರಿನಲ್ಲಿ ಗೌ ಎಂಬ ಶಬ್ದವು ಜ್ಞಾನ, ಚಲನೆ, ಸಾಧನೆ ಮತ್ತು ವಿಮೋಚನೆಯನ್ನು ಪ್ರತಿನಿಧಿಸುತ್ತದೆ. ಗೌರಿ ನಮಗೆ ವಿದ್ಯಾ ಬುದ್ಧಿಯನ್ನು, ಜೀವನದಲ್ಲಿ ನಮ್ಮನ್ನು ಮುನ್ನಡೆಸುವ ಕಲೆಯನ್ನು, ನಮಗೆ ಬೇಕಾದ ಎಲ್ಲ ವರಗಳನ್ನು ಒದಗಿಸುವಳು, ಅಂತಿಮವಾಗಿ ನಮ್ಮನ್ನು ಮೋಕ್ಷದೆಡೆಗೆ ಕೊಂಡೊಯ್ಯುವಳು. ಮಹಾಗೌರಿಯ ವಾಹನವು ಗೂಳಿಯಾಗಿರುವುದರಿಂದ ಅವಳನ್ನು ವೃಷರೂಢ ಎಂದು ಕೂಡ ಕರೆಯಲಾಗುತ್ತದೆ. ಈ ದೇವಿಯನ್ನು ಬಿಳಿ ಬಟ್ಟೆಗಳಿಂದ ಅಲಂಕರಿಸಲಾಗುವುದರಿಂದ ಇವಳನ್ನು ಶ್ವೇತಾಂಬರಧರ ಎಂದು ಕೂಡ ಕರೆಯಲಾಗುತ್ತದೆ. ಗೌರಿ ಎಂಬ ಹೆಸರು ಪರ್ವತಗಳೊಡನೆ ಸಂಪರ್ಕಿಸುತ್ತದೆ. ಗಿರಿಯ ಪ್ರೀತಿಯ ಮಗಳು, ಪರ್ವತರಾಜನ ಪ್ರೀತಿಯ ಮಗಳೇ ಶ್ರೀ ಗೌರಿ. ಮಹಾಗೌರಿಯು ಸೃಷ್ಟಿಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಜಯಿಸುತ್ತಾಳೆ ಮತ್ತು ತನ್ನ ಭಕ್ತರನ್ನು ಪೋಷಿಸಿ ಅವರೊಳಗಿನ ಅಂಧಕಾರವನ್ನು ಜಯಿಸಿ ನಿರ್ಮಲ ಶುದ್ಧ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತಾಳೆ ಮತ್ತು ತನ್ನನ್ನು ಪೂಜಿಸುವವರಿಗೆ ಹೆಜ್ಜೆ ಹೆಜ್ಜೆಗಳಲ್ಲೂ ಮಾರ್ಗದರ್ಶನ ಮಾಡಿ ಜೀವನ ಮುಕ್ತಿಯನ್ನು ಪಡೆಯಲು ಸಹಾಯಕಳಾಗಿದ್ದಾಳೆ.